ಇವತ್ತು ಫೈಬರ್ ಮತ್ತು ನ್ಯೂಟ್ರಿಷನ್ ರಿಚ್ ಮಿಲೆಟ್ಸ್ ಆದ ರಾಜಗಿರಿಯಿಂದ ತಾಲಿಪಟ್ಟು ಮಾಡೋಣ. ಇದಕ್ಕೆ ರಾಜಗಿರಿ ಹಿಟ್ಟು ಮೈನ್ ಆಗಿ ಬೇಕಾಗ್ತದೆ. ಇದು ನಿಮಗೆ ಆನ್ಲೈನಲ್ಲಿ ಸುಲಭವಾಗಿ ಸಿಗ್ತದೆ, ಅಲ್ಲದೆ ಗಿರಣಿ ಅಂಗಡಿಯಲ್ಲೂ ಸಿಗ್ತದೆ. ಹಾಗೆ ಸ್ವಲ್ಪ ರಾಗಿ ಹಿಟ್ಟು, ಕಡಲೆ ಹಿಟ್ಟು, 2 ಆಲೂಗಡ್ಡೆ ಬೇಯಿಸಿ ತಗೊಂಡಿದ್ದೇನೆ. ಮೊದಲು ಆಲೂಗಡ್ಡೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು. ಇನ್ನು ಇದಕ್ಕೆ 2 ಸ್ಪೂನ್ನಷ್ಟು ಕಡಲೆ ಹುಡಿ, 1 ಕಪ್ಪಿನಷ್ಟು ರಾಗಿ ಹುಡಿ, 2 ಕಪ್ ರಾಜಗಿರಿ ಹುಡಿ ಹಾಕ್ತೇನೆ. ರಾಗಿ ಹುಡಿಯ ಬದಲು ನೀವು ಜೋಳ ಅಥವಾ ಗೋಧಿ ಹುಡಿ ಬೇಕಾದ್ರೂ ಸೇರಿಸ್ಬೋದು. ಈಗ ಇದಕ್ಕೆ ಹಸಿಮೆಣಸು, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ತರಿತರಿಯಾಗಿ ರುಬ್ಬಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತೇನೆ. ಹಾಗೆ ಅರ್ಧ ಸ್ಪೂನ್ನಷ್ಟು ಅರಶಿಣದ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಗತ್ಯಕ್ಕೆ ತಕ್ಕಷ್ಟು ನೀರು ಹಾಕಿ ಕಲಸುವ. ನೀವು ಇದಕ್ಕೆ ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು. ಹಾಗೆ ಕ್ಯಾರೆಟ್ ಬೇಕಾದ್ರೂ ತುರಿದು ಹಾಕ್ಕೊಳ್ಬೋದು. ಇನ್ನು ನಿಮ್ಮ ಇಷ್ಟದ ಗಾತ್ರದ ಉಂಡೆ ಮಾಡಿ ಬಾಳೆ ಎಲೆಯ ಮೇಲೆ ತೆಳುವಾಗಿ ಲಟ್ಟಿಸಿಕೊಳ್ಳಿ. ಬಾಳೆ ಎಲೆ ಇಲ್ಲದ್ರೆ ಯಾವ್ದಾದ್ರು ಕವರ್ ಮೇಲೆ ತೆಳುವಾಗಿ ಲಟ್ಟಿಸಿಕೊಳ್ಳಿ. ಈಗ ಇದನ್ನು ಬಿಸಿ ಕಾವಲಿಗೆ ಹಾಕಿ 2 ಕಡೆ ಕೂಡ ತುಪ್ಪ ಹಾಕಿ ಬೇಯಿಸಿಕೊಳ್ಬೇಕು. ತೆಳುವಾಗಿ ಲಟ್ಟಿಸಿಕೊಂಡ್ರೆ ರುಚಿ ಜಾಸ್ತಿ. ಈಗ ರಾಜಗಿರಿ ಸಿರಿಧಾನ್ಯದ ತಾಲಿಪಟ್ಟು ರೆಡಿ. ಇನ್ನು ಇದನ್ನು ಬಿಸಿ ಬಿಸಿಯಾಗಿ ಚಟ್ನಿ ಪುಡಿ ಮತ್ತು ಮೊಸರಿನೊಂದಿಗೆ ಸರ್ವ್ ಮಾಡಿ. ಮತ್ತು ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.